ಬೆಂಗಳೂರಿನಲ್ಲಿ ಬಣ್ಣದ ಹಬ್ಬದ ಸಂಭ್ರಮ. ಕಲರ್ ಬಣ್ಣ ಎರಚಿ ಹೋಳಿ ಸಂಭ್ರಮವನ್ನ ಮಾಡ್ತಾ ಇದ್ದಾರೆ. ಬಿನ್ನಿಪೇಟೆ ಮೈದಾನದಲ್ಲಿ ಸ್ಥಳೀಯರಿಂದ ಬಣ್ಣದ ಹಬ್ಬ. ಕಲರ್ ಬಣ್ಣ ಎರಚಿ ಹೋಳಿ ಸಂಭ್ರಮವನ್ನ ಮಾಡ್ತಾ ಇರುವಂತದ್ದು. ಬಿನ್ನಿಪೇಟೆ ಮೈದಾನದಲ್ಲಿ ಸ್ಥಳೀಯರಿಂದ ಬಣ್ಣದ ಹಬ್ಬ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಹೋಳಿ ಸಂಭ್ರಮ. ಡಿಜೆ ಸೌಂಡ್ಗೆ ಸಖತ್ ಸ್ಟೆಪ್ ಹಾಕಿ ಫುಲ್ ಖುಷಿಯಾದ. ರೇನ್ಬೋನಂತೆ ಬದುಕು ಕಲರ್ಫುಲ್ ಆಗಿರಲಿ ಎಂದು ಹಾರೈಕೆ. ಒಬ್ಬರಿಗೊಬ್ಬರು ಬಣ್ಣಗಳನ್ನ ಎರಚಿ ಶುಭಾಶಯವನ್ನ ಕೋರಿದ್ರು. ಎಲ್ಲರೂ ಇವತ್ತು ಫುಲ್ ಜೋಶಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಎಸ್, ನನ್ನೊಟ್ಟಿಗೆ ಒಂದಷ್ಟು ಜನರಿದ್ದಾರೆ. ಎಸ್, ದೃಶ್ಯಾವಳಿಗಳಲ್ಲಿ ತಾವು ಗಮನಿಸ್ತಾ ಹೋಗ್ಬೋದು. ಕಾಮಣ್ಣನ ಹೋಳಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಾ ಇರುವಂತದ್ದು. ಎಸ್, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಸೊ ಬಣ್ಣ ಅಂದ್ರೆ ಸಾಕು, ಜೀವನದ ಸಂಪೂರ್ಣತೆಯನ್ನ ಬದಲಾವಣೆ ಮಾಡುತ್ತೆ ಅನ್ನುವಂತಹ ನಂಬಿಕೆ ಅವರಲ್ಲಿರುವಂತದ್ದು. ಸೊ ಈ ಕಲರ್ಫುಲ್ ಬಣ್ಣಗಳು ಎಲ್ಲರ ಲೈಫಲ್ಲೂ ಸಹ ಬದಲಾವಣೆ ಮಾಡುತ್ತೆ ಅಂತ ಹೇಳಿ ಇಲ್ಲಿ ಸಾಕಷ್ಟು ಜನರು ಬಣ್ಣವನ್ನ ಇನ್ನೊಬ್ಬರಿಗೆ ಹಾಕುವ ಮುಖಾಂತರವಾಗಿ ಸೆಲೆಬ್ರೇಟ್ ಮಾಡ್ತಿರುವಂತದ್ದು. ಸೊ ಒಂದಷ್ಟು ಜನರನ್ನ ನಾನು ಮಾತನಾಡಿಸುವಂತ ಪ್ರಯತ್ನವನ್ನ ಪಡ್ತೀನಿ. ಸರ್, ನಿಮ್ಮ ಕೈಯಲ್ಲಿ ಇಷ್ಟೊಂದು ಬಣ್ಣ ಇಟ್ಕೊಂಡಿದ್ದೀರಾ. ಸೊ ನಿಮ್ಮ ಲೈಫಲ್ಲಿ ಈ ಬಣ್ಣ ಯಾವ ರೀತಿಯಾಗಿ ಸ್ಫೂರ್ತಿ ಆಗ್ತಿದೆ ಸರ್? ಇದು ಒಂದು ಥರ ನಮಗೆ ಜೀವನದಲ್ಲಿ ನಾವು ಸಣ್ಣ ವಯಸ್ಸಿಂದ ಆಟ ಆಡ್ಕೊಂಡು ಬಂದಿರೋದು. ಈಗ ನಾವು ಇಷ್ಟು ವಯಸ್ಸಾದ್ರೂ ನಾವು ಆಡ್ತಾ ಇದ್ದೀವಿ ಅಂದರೆ ನಾವು ಸಣ್ಣ ವಯಸ್ಸಲ್ಲಿ ಆಟ ಆಡಿರೋದಕ್ಕೆ ಇಷ್ಟು ನಾವು ಎಂಜಾಯ್ ಮಾಡ್ತಾ ಇರೋದು. ಓಕೆ, ಸೊ ಇಲ್ಲಿ ಇನ್ನೊಂದಷ್ಟು ಜನ ಇದ್ದಾರೆ. ಸರ್, ಬಣ್ಣದ ಹಬ್ಬದ ದಿನ ಹೊಡೆದಾಡ್ತಾ ಇದ್ದೀರಲ್ಲ? ಇದು ಹೊಡೆದಾಡುವಂತ ಹಬ್ಬ. ಈ ತರ ಹೊಡೆದಾಡಿದ್ರೆ ನಮ್ಮಲ್ಲಿರ್ತಕ್ಕಂಥ ದೃಷ್ಟಿ ದೋಷಗಳು ಎಲ್ಲ ಹೋಗುತ್ತಂತೆ. ಮೊದ್ಲು ನಾವು ಪರ್ಕೆಲೆಲ್ಲ ಹೊಡಿತಾ ಇದ್ವಿ. ಏನು ಹೊಡಿತಾ ಇದ್ವಿ ಅಂದ್ರೆ ಏನೇನ್ ದೃಷ್ಟಿ ಇರುತ್ತೋ ಆ ದೃಷ್ಟಿ ಎಲ್ಲ ಹೋಗ್ಬಿಡುತ್ತಂತೆ. ಆ ತರ ಒಂದು ಹಬ್ಬ ಇದು. ಬಾಯಿಗೆ ಸ್ವಲ್ಪ ಬಣ್ಣ ಹೋಯ್ತು, ಅದು ಆರ್ಗ್ಯಾನಿಕ್ ಏನಾಗಲ್ಲ ಅಂತ ಹೇಳ್ತಾ ಇದ್ದೆ. ಇದು ಆರ್ಗ್ಯಾನಿಕ್ ಬಣ್ಣ ಆಗಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ, ತೊಂದರೆ ಇಲ್ಲ. ಎಲ್ಲಿ ಹೆಂಗಸರು ಮಕ್ಕಳಾದಿಯಾಗಿ ಪ್ರತಿಯೊಬ್ಬರು ಬಂದು ನಿರ್ಭೀತಿಯಿಂದ ಹೋಳಿ ಆಡ್ತಾ ಇದ್ದಾರೆ. ನಾವು ಪ್ರತಿ ವರ್ಷ ಇದೇ ರೀತಿ ಆಚರಿಸ್ತಾ ಇದ್ದೀವಿ. ನಮ್ಮ ಕಬ್ಬನ್ಪೇಟೆ ಸಾಂಸ್ಕೃತಿಕ ಒಕ್ಕೂಟದ ವತಿಯಿಂದ ನಾವು ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಕೂಡ. ಇದು 3ನೇ ವರ್ಷ. ತುಂಬ ಸಕ್ಸಸ್ ಆಗಿದೆ. ಈ ಜನ ಇಲ್ಲಿನ ನಮ್ಮ ಒಂದು ಹಬ್ಬದ ಪರಂಪರೆ ನೋಡ್ಬಿಟ್ಟು ಭಾಳ ಖುಷಿ ಪಡ್ತಾ ಇದ್ದಾರೆ. ಒಂದು ಹೆಣ್ಮಕ್ಳಾಗಲಿ, ಒಂದು ಅಜ್ಜಿ ವಯಸ್ಸಾದವರಾಗಲಿ, ಹಿರಿಯರಾಗಲಿ, ಇಂಥ ನಾವು ಸಂಸ್ಕೃತಿ ಮೊದಲು ನೋಡ್ತಾ ಇದ್ವಿ, ಈಗ ತಿರ್ಗಾ ತಂದಿದ್ದೀರಾ ಅಂತ ನಮ್ಗೆ ಹಾರೈಸ್ತಾ ಇದ್ದಾರೆ. ಇನ್ನೂ ಶುಭ ಹಾರೈಸ್ತಾ ಇದ್ದಾರೆ. ಇನ್ನೂ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಆಮೇಲೆ ಬಂದವರಿಗೆಲ್ಲ ಊಟ ವ್ಯವಸ್ಥೆ ಮಾಡಿದ್ದೀವಿ. ಭಾಳ ಸಂತೋಷ ಆಗ್ತಾ ಇದೆ. ನಾವೆಲ್ಲ ಗಲಿಗಳ ಮಕ್ಕಳಿಂದ ಹಾಡ್ಕೊಂಬಂತಂದ್ವಿ. ಇಲ್ಲಿ ಏನು ಅಂತಂದರೆ ಈಗ ನಾವೆಲ್ಲ ಉಪಯೋಗಿಸ್ತಾ ಇರೋದು ನೈಸರ್ಗಿಕ ಬಣ್ಣಗಳು. ಮತ್ತು ಸ್ನೇಹಿತರು ಎಲ್ಲ ಒಟ್ಟಾಗಿ ಮೊದಲು ಗಲ್ಲಿಯಲ್ಲೇ ಆಡ್ತಾ ಇದ್ವಿ. ಈಗ ಎಲ್ಲ ಇಡೀ ಕಬ್ಬನ್ಪೇಟೆಯನ್ನು ಈ ನಮ್ಮ ಸಾಂಸ್ಕೃತಿಕ ಒಕ್ಕೂಟದಿಂದ ವ್ಯವಸ್ಥೆ ಮಾಡಿದ್ದಾರೆ. ಇದು 3ನೇ ವರ್ಷ. ಭಾಳ ಅದ್ಧೂರಿಯಾಗಿ ಈಗ ರಂಗೇರ್ತಾ ಇದೆ. ಇವತ್ತು ಸಾಕಷ್ಟು ಕಾರ್ಯಕ್ರಮಗಳಿರೋದ್ರಿಂದ ಈಗೆಲ್ಲ ನಿಧಾನವಾಗಿ ಬರ್ತಾ ಇದ್ದಾರೆ. ಬಿಸಿ ಈಗ ಪ್ರಾರಂಭ ಆಗಿದೆ ಅಂತ ಹೇಳ್ಬೋದು ಮೇಡಮ್. ಹ್ಯಾಪಿ ಹೋಲಿ! ನೋಡಿದ್ರಲ್ಲ, ಸಾಕಷ್ಟು ಜನರು ಇವತ್ತು ಹೋಳಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಾ ಇರುವಂತದ್ದು. ಸೊ ಇದು ಇಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯಾವಳಿ. ಸಾಕಷ್ಟು ಜನರು ಈಗಾಗಲೇ ಏನು ಕಬ್ಬನ್ಪೇಟೆ ಆಗಿರ್ಬೋದು, ಬನ್ನಪ್ಪನ ಪಾರ್ಕ್ ಆಗಿರ್ಬೋದು, ಇದು ನಡೀತಾ ಇರುವಂತದ್ದು ಬನ್ನಪ್ಪನ ಪಾರ್ಕ್ ಆಟದ ಮೈದಾನದಲ್ಲಿ ಚಿಕ್ಕ ಮಕ್ಕಳು ಸಹ ಬಣ್ಣವನ್ನ ತಮ್ಮ ಫ್ರೆಂಡ್ಸ್ಗಾಗ್ಲಿ ಅಥವಾ ಅಕ್ಕಪಕ್ಕದ ಮನೆ ಮಕ್ಕಳಿಗಾಗ್ಲಿ ಎಲ್ಲರೂ ಹಾಕೋದ್ರ ಮುಖಾಂತರವಾಗಿ ಸೆಲೆಬ್ರೇಟ್ ಮಾಡ್ತಾ ಇರುವಂತದ್ದು. ಸಂಪೂರ್ಣವಾಗಿ ಈಗ ಬಣ್ಣದ ಹಬ್ಬದ ಸಂಭ್ರಮ ಎಲ್ಲೆಡೆ ಮುಳುಗಿರುವಂಥದ್ದು. ಸ್ಪೆಷಲ್ ಆಗಿ ಬೆಂಗಳೂರಿನ ಸಾಕಷ್ಟು ಭಾಗಗಳಲ್ಲಿ ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮಿ ಬಾಗಲಕೋಟೆ, ಅಶ್ವಿನಿ ನ್ಯೂಸ್, ಬೆಂಗಳೂರು.